ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ನಿಮಗೆ ಒಂದು ವಿಶೇಷವಾದ ಸ್ಥಳದ ಪರಿಚಯನ ಮಾಡಿ ಕೊಡ್ತೀನಿ. ಅಲ್ಲಿ ಗೋಪುರಗಳು ಏನು ಕಾಣಿಸ್ತಾ ಇದೆ ಅದು ಲೇಪಾಕ್ಷಿಯಲ್ಲಿ ಇರೋ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿ ಥೀಮ್ಸ್ ಪಾರ್ಕ್ ಇದೆ, ಮತ್ತು ಹಾಗೆ ಅಲ್ಲಿ ಬಸವ ಟೆಂಪಲ್ ಸಹ ಇದೆ. ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಸ್ಟ್ರೈಟ್ ರೋಡ್. ಈ ಥೀಮ್ಸ್ ಪಾರ್ಕ್ ಬಂಡೆಗಳ ಮೇಲೆ ಹತ್ತಿ ಹೋದರೆ ಮೇಲ್ಗಡೆ ವ್ಯೂ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಈ ಬಂಡೆಗಳನ್ನ ಹತ್ತಿ ಹೋಗ್ಲಿಕ್ಕೆ ಕಬ್ಬಿಣದ ಮೆಟ್ಟಿಲುಗಳನ್ನು ಮಾಡಿ ಹತ್ತಿ ಹೋಗ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಅದರ ಮೇಲೆ ಹತ್ತಿ ಹೋದರೆ ಅಂತೂ ತುಂಬ ಬ್ಯೂಟಿಫುಲ್ ಆದಂಥ ವ್ಯೂ ಅನ್ನು ನಾವು ನೋಡಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆಯಿಂದ ವ್ಯೂ. ಮತ್ತು ಸೇಫ್ಟಿಗಾಗಿ ಸುತ್ತಲೂ ಈ ರೀತಿ ಕಬ್ಬಿಣದ ಕಾಂಪೌಂಡ್ಗಳನ್ನು ಸಹ ಹಾಕಿದ್ದಾರೆ. ಆರಾಮಾಗಿ ಹತ್ತಿ ಹೋಗ್ಬೋದು. ಈ ಸ್ಥಳಕ್ಕೆ ಲೇಪಾಕ್ಷಿ ಅಂತ ಯಾಕೆ ಹೆಸರು ಬಂತು ಅಂತ ಅಂದರೆ, ರಾವಣ ರಾಮಾಯಣದಲ್ಲಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಬೇಕಾದ್ರೆ ಜಟಾಯು ಪಕ್ಷಿ ರಾವಣನನ್ನು ತಡೆದು ಅವನ ಜೊತೆ ಯುದ್ಧ ಮಾಡಿದಾಗ ರಾವಣ ಈ ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸಾಕಿ ಅದನ್ನು ಕೊಂದಾಕಿ ಬಿಡ್ತಾನಂತೆ. ರಾಮ ಬಂದಾಗ ಇದಿನ್ನೂ ಪ್ರಾಣದಿಂದ ಒದ್ದಾಡ್ತಾ ಇತ್ತು. ಆಗ ರಾಮ ಹೇಳಿದಂತೆ ಲೇ ಪಕ್ಷಿ ಅಂತ. ಲೇ ಪಕ್ಷಿ ಅಂತ ತೆಲುಗಿನಲ್ಲಿ ಹೇಳಿದರೆ ಎದ್ದೇಳು ಪಕ್ಷಿ ಅಂತ ಅರ್ಥ. ಅದು ಲೇ ಪಕ್ಷಿ ಅಂತ ಹೋಗಿ ಜನಗಳ ಬಾಯಿಂದ ಬಾಯಿಗೆ ಲೇಪಾಕ್ಷಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಲೇಪಾಕ್ಷಿಗೆ ಹೋದಾಗ ಖಂಡಿತವಾಗ್ಲೂ ಈ ಥೀಮ್ಸ್ ಪಾರ್ಕ್ಗೆ ಹೋಗೋದನ್ನು ಮರಿಬೇಡಿ. ತುಂಬಾ ಒಂದು ಒಳ್ಳೆಯ ಅದ್ಭುತವಾದಂತಹ ಒಂದು ಅನುಭವವನ್ನು ಕೊಡುತ್ತೆ. ಪಕ್ಷಿ ನೋಡಿ ಎಷ್ಟೊಂದು ಮುದ್ದಾಗಿ ಸುಂದರವಾಗಿ ಕಾಣಿಸ್ತಿದೆ. ಧನ್ಯವಾದಗಳು.